Hello students, welcome back to College and Guide YouTube channel. Okay. ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಹೇಳಿರ್ತೀವಿ ಅಂದರೆ ನಿಮ್ಮೊಂದು ಕಟ್ ಆಫ್ ಯಾವ ರೀತಿ ನೀವು ರೆಡಿ ಮಾಡ್ಕೊಳ್ಬೇಕು. ನಿಮ್ಮ ಕಾಲೇಜ್ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ಇವಾಗ ಏನು ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಸೊ ಅದಕ್ಕೋಸ್ಕರ ನೀವು ಬಿಫೋರ್ ಏನಂತಂದರೆ ಕಾಲೇಜ್ ಲಿಸ್ಟ್ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ನೀವೇನಾದರೂ ಮಿಸ್ಟೇಕ್ ಮಾಡಿಕೊಂಡ್ರೆ ಆಯಿತು, ನಿಮ್ಮ ಒಂದು ಒಳ್ಳೆ ಕಾಲೇಜ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಮತ್ತು ಎಷ್ಟೋ ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಏನಾಗಿದೆ ಈ ವರ್ಷ ಜಾಸ್ತಿ ಆಗಿದೆ. ಓಕೆ, ಫ್ಲಕ್ಚುಯೇಷನ್ ಆಗಿದೆ ರ್ಯಾಂಕಿಂದ. ಅವರಿಗೆ ಕಾಲೇಜ್ ಸಿಗುತ್ತಾ ಇಲ್ಲ ಅನ್ನೋದು ಕೂಡ ಅವ್ರಿಗೆ ಏನಾಗ್ತಂದರೆ ಡೌಟ್ ಬರ್ತಾ ಇದೆ. ನನಗೆ ಕಾಲೇಜ್ ಸಿಗುತ್ತಾ ಇಲ್ವಾ, ನನ್ನ ರ್ಯಾಂಕ್ 50,000 ಇದೆ, ನನಗೆ ಬೆಂಗಳೂರಲ್ಲಿ ಕಾಲೇಜ್ ಸಿಗುತ್ತಾ ಇಲ್ಲ, ನನ್ನ ರ್ಯಾಂಕ್ 1,50,000 ಇದೆ, ನನಗೆ ಕಾಲೇಜೇ ಸಿಗುತ್ತಾ ಅಥವಾ ಈ ವರ್ಷ ನಂಗೆ ಕಾಲೇಜೇ ಸಿಗಲ್ಲ, ನಾನೇನು ಮಾಡಬೇಕು ಅಂತ ಎಲ್ಲನೂ ಡೌಟ್ ಇದೆ. ಸೊ ಅದೆಲ್ಲ ನಾನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಏನು ಮಾಡಿರ್ತಾರೆ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಅದಾದಮೇಲೆ KCT ಕೌನ್ಸಿಲಿಂಗ್ ಅಪ್ಡೇಟ್ಸ್ ಹೇಳಿರ್ತೀವಿ, ಯಾವಾಗ ಸ್ಟಾರ್ಟ್ ಆಗ್ತದೆ, ವೆರಿಫಿಕೇಷನ್ ಸ್ಲಿಪ್ ಏನು ಬರಬೇಕಿತ್ತು ಅಂತ KA ಪ್ರಸನ್ನ ಸರ್ ಹೇಳಿದರು, ಮತ್ತು ಬೇರೆ ಬೇರೆ ಚಾನಲೆಲ್ಲ ನೋಡಿದ್ದೀರ ನೀವು. ಅದನ್ನು ಏನಕ್ಕೆ ಬಂದಿಲ್ಲ ಅನ್ನೋದನ್ನ ಹೇಳ್ತೀನಿ. ಸ್ಪಾಟ್ ರ್ಯಾಂಕ್ ಯಾವಾಗ ಬರ್ತದೆ ಮತ್ತು ಏನಕ್ಕೆ ಬಂದಿಲ್ಲ ಅನ್ನೋದು ಹೇಳ್ತೀನಿ. ಕೌನ್ಸಿಲಿಂಗ್ ಡೇಟ್ಸು, ನೀಟ್ ಸ್ಟೂಡೆಂಟ್ಸು ನನಗೆ ಬರೀ ನೀಟ್ ಮೆಡಿಕಲ್ ಕಾಲೇಜ್, ಆಯುಷ್ ಕಾಲೇಜ್, ಡೆಂಟಲ್ ಕಾಲೇಜ್ ಅಷ್ಟೇ ಆಪ್ಷನ್ ಎಂಟ್ರಿ ಮಾಡಬೇಕಾಗಿದೆ. ನಾನು ಎದುರು ಪ್ರೀ ರೌಂಡ್ಗೆ ಲಾಗಿನ್ ಆಗಬೇಕಾ, ಪ್ರೀ ರೌಂಡ್ಗೆ ರಿಜಿಸ್ಟರ್ ಆಗಬೇಕಾ ಅಂತ ಕೇಳ್ತಿದ್ರು. ಅದನ್ನು ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ನಿಮ್ಮ ರ್ಯಾಂಕು ಹೋದ ವರ್ಷ ಇರೋಗೆ ಅಂತಂದರೆ ನಿಮ್ಮ ರ್ಯಾಂಕ್ಗೆ ಹೋದ ವರ್ಷ ಯಾವ್ದು ಕಾಲೇಜ್ ಸಿಕ್ಕಿದೆ ಮತ್ತು 2024 ಯಾವ ಕಾಲೇಜ್ ಸಿಕ್ಕಿದೆ, ಈ ವರ್ಷ ಏನಾಗಿದೆ ಸೇಮ್ ಮಾರ್ಕ್ಸ್ಗೆ ರ್ಯಾಂಕ್ ಜಾಸ್ತಿ ಬಂದಿದೆ, ಈ ವರ್ಷ ಯಾವ್ದು ಕಾಲೇಜ್ ಸಿಗ್ತಾ ಇದೆ ಅನ್ನೋದು ಕೂಡ ಕ್ಲಿಯರಾಗಿ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಕ್ಲಿಯರಾಗಿ ಕೊನೆಯವರೆಗೂ ನೋಡ್ತಾ ಹೋಗಿರಿ. ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, 50,000 ಇರಲಿ, 1,00,000 ಇರಲಿ, 2,00,000 ಇರಲಿ, ಮತ್ತು ನಿಮ್ಮ ಏನಂತಂತಂದರೆ ಕ್ಯಾಟಗಿರಿ ಯಾವುದೇ ಇರಲಿ, ಜನರಲ್ಲು, ಕಾಸ್ಟು, ಯಾವುದೇ ಒಂದು ನಿಮ್ಮದು ಕ್ಯಾಟಗಿರಿ ಇರಲಿ, ನಿಮಗೆ ಇಂಜಿನಿಯರಿಂಗಲ್ಲಿ ಯಾವ ಸೀಟ್ ಸಿಗುತ್ತೆ, ವೆಟ್ನರಿನಲ್ಲಿ ಯಾವ ಸೀಟ್ ಸಿಗುತ್ತೆ ಇಂಜಿನಿಯರಿಂಗಲ್ಲಿ, ಮತ್ತು ಅಗ್ರಿಕಲ್ಚರಲ್ಲಿ ಯಾವ್ದು ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಕ್ಲಿಯರಾಗಿ ಡೀಟೇಲ್ ಕಾಲೇಜ್ ಲಿಸ್ಟ್ PDF ಬೇಕಂದರೆ ಅದನ್ನು ಯಾವ ರೀತಿ ನೀವು ಜನ್ರೇಟ್ ಮಾಡ್ಕೊಳ್ಬೇಕನ್ನೋದನ್ನ ವಿಡಿಯೋ ಕೊನೆಯಲ್ಲೇ ಹೇಳಿರ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಮತ್ತು ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟ್ ಹಾಕಿ, ನಾವು ನಿಮಗೆ ರೆಸ್ಪಾನ್ಸ್ ಮಾಡಿರ್ತೀವಿ. ಇವಾಗ ಕಾಲೇಜ್ ಲಿಸ್ಟ್, ಹೌ ಟು ಲಿಸ್ಟ್ ಕಾಲೇಜಸ್ ಫಾರ್ KCT ಆಪ್ಷನ್ ಎಂಟ್ರಿ, ಕಟ್ ಆಫ್ ಯಾವ ರೀತಿ ಅರೇಂಜ್ ಮಾಡೋದು. ಇವಾಗೇನು ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಸ್ವಲ್ಪ ದಿವಸದಲ್ಲಿ ಬರುತ್ತೆ, ಅಂದರೆ ನಾಳೆ ನಾಡಿದ್ದು ಬರ್ಬೋದು. ಅದಕ್ಕೋಸ್ಕರ KCT ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಕಾಲೇಜ್ ಲಿಸ್ಟ್ ಮಾಡಬೇಕಲ್ವಾ. ಕಟ್ ಆಫ್ ಹೇಗೆ ಚೆಕ್ ಮಾಡ್ಕೊಳ್ಬೇಕು, ಕಟ್ ಆಫ್ ಚೆಕ್ ಮಾಡಿ ನಿಮ್ಮ ರ್ಯಾಂಕ್ ಪ್ರಕಾರ ಯಾವ ಕಾಲೇಜ್ ಲಿಸ್ಟ್ ಸಿಗ್ಬೋದು, ಮತ್ತು ಇದನ್ನು ಕ್ಲಿಯರಾಗಿ ಎಲ್ಲನೂ ಕ್ಲಿಯರಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ನೀವು ನಿಮ್ಮ ಕಟ್ ಆಫ್ ಲಿಸ್ಟ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತಂದರೆ, ಇವಾಗ KA ವೆಬ್ಸೈಟಲ್ಲಿ ಲಾಸ್ಟ್ ಇಯರ್ದು ಕಟ್ ಆಫ್ ಇರ್ತದೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು. ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ದು ಇಂಜಿನಿಯರಿಂಗಲ್ಲೇ ಬ್ರ್ಯಾಂಚಸ್ಸು ಮತ್ತು ಬೇರೆ ಬೇರೆ ಕೋರ್ಸಸ್ದೆಲ್ಲನೂ ಕಟ್ ಆಫ್ ರಿಲೀಸ್ ಇರ್ತದೆ. ಕಟ್ ಆಫ್ ಅಂತಂದರೆ ಏನು, ನೀವು ಅಡ್ಮಿಷನ್ ಆದಮೇಲೆ ಈ ರ್ಯಾಂಕ್ಗೆ ಯಾವ ಸ್ಟೂಡೆಂಟ್ಸ್ಗೆ ಯಾವ ಕಾಲೇಜ್ ಸಿಕ್ಕಿದೆ. 2025 ಕಟ್ ಆಫ್ ಅಂತ, 26 ಕಟ್ ಆಫ್ ಅಂದರೆ ಅದು ಇನ್ನೂ ಬರಲ್ಲ. ನಿಮ್ಗೆ ಅಡ್ಮಿಷನ್ ಆದಮೇಲೆ ನಿಮ್ಮ ಜೂನಿಯರ್ಸ್ಗೆ ಅದು ಹೆಲ್ಪ್ ಆಗ್ತದೆ. 2026 ಕಟ್ ಆಫ್, ಇವಾಗ ಕಟ್ ಆಫ್ ಅಂತಂದರೆ 2025-24 ಕಟ್ ಆಫೇ ಯೂಸ್ ಆಗ್ತದೆ. ಸರಿನಾ? ಅದು ನೀವು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ. ನೀವು ಗೂಗಲ್ ಹೋಗ್ಬಿಟ್ಟು ಸೇಮ್ KA ಅಂತ ಸರ್ಚ್ ಮಾಡಿ, KA ಅಂತ ಸರ್ಚ್ ಮಾಡಿಬಿಟ್ಟು KA ಹೋಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನಿಮಗೆ KA ಹೋಮ್ ಪೇಜ್ ಏನಾಗ್ತದೆ ಡಿಸ್ಪ್ಲೇ ಆಗ್ತದೆ. ಆಮೇಲೆ ಈ ರೀತಿ ಬಂದಮೇಲೆ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಇರ್ತದೆ. ಇಲ್ಲಿ UGCT 2025 ಅಂತ ಇದು ಮಾಡ್ಕೊಳ್ಬೇಕು. ಇಲ್ಲಿ ಬಂದಮೇಲೆ ನೀವು ಮೊಬೈಲಲ್ಲಿ ಇದು ಮಾಡ್ತಾಯಿದ್ರು ಕೂಡ ಏನಂತಂತಂದರೆ ಕಟ್ ಆಫ್ ಅಂತ, ಲ್ಯಾಪ್ಟಾಪ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ, ಕಂಪ್ಯೂಟರ್ ಏನಾದರೂ ಯೂಸ್ ಮಾಡ್ತಾರೆ, ಕಟ್ ಆಫ್ ಅಂತ ಕಂಟ್ರೋಲ್ F ಕೊಟ್ಬಿಟ್ಟು ಕಟ್ ಅಂತ ಕೊಟ್ಟರೆ ಬರ್ತದೆ. ಇಲ್ಲಾಂದರೆ ನೀವು ಮೊಬೈಲಲ್ಲಿದ್ದರೂ ಕೂಡ ಒಂದೊಂದಾಗಿ ಲಿಂಕ್ನ ಚೆಕ್ ಮಾಡ್ಕೊಳ್ಬೇಕು. ಅವಾಗ ಈ ರೀತಿ ಬರ್ತದೆ. ಫಸ್ಟ್ ರೌಂಡ್ ಪ್ರೊವಿಷನಲ್ ಕಟ್ ಆಫ್, ಸರಿನಾ? ಫಸ್ಟ್ ರೌಂಡ್ ಫೈನಲ್ ಕಟ್ ಆಫ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅವಾಗ ಏನಾಗ್ತದೆ, ಯೋಗ, ನ್ಯಾಚುರೋಪತಿ ಮತ್ತು ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ HK, BSc ನರ್ಸಿಂಗು, B ಫಾರ್ಮಾ D, BPO ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇವಾಗ ನಾನು ಜಸ್ಟ್ ಇಂಜಿನಿಯರಿಂಗ್ ತೋರಿಸ್ತೀನಿ ನೋಡಿ. ಇಂಜಿನಿಯರಿಂಗ್ ಇಲ್ಲಿ, ಓಕೆ, ಇಂಜಿನಿಯರಿಂಗ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಕಾಲೇಜ್ ಅಂತಂದರೆ ಎಲ್ಲರದ್ದು ಫೇವ್ರೇಟ್ ಕಾಲೇಜಸ್ ಯಾವುದಿರ್ತದೆ, MS ರಾಮಯ್ಯ ಕಾಲೇಜು, ಈ ರೀತಿ ಕಾಲೇಜಸ್ ಇರ್ತದೆ. ನಾನು ಇವಾಗ MS ರಾಮಯ್ಯ ಕಾಲೇಜ್ ಅನ್ನೋದನ್ನ ಚೆಕ್ ಮಾಡಿ ತೋರಿಸ್ತೀನಿ ಇವಾಗ, ಸರಿನಾ? ಇಲ್ಲಿದೆ ನೋಡಿ MS ರಾಮಯ್ಯ ಕಾಲೇಜು. ಓಕೆ, ಇಲ್ಲಿ ಬಂದುಬಿಟ್ಟು ಹೋದ ವರ್ಷ ಏರೋಸ್ಪೇಸ್ ಇಂಜಿನಿಯರಿಂಗ್ಗೆ ಜನರಲ್ ಸ್ಟೂಡೆಂಟ್ಸಿಗೆ ಎಷ್ಟಿದೆ, ಎಲ್ಲ ಯಾವ ಸ್ಟೂಡೆಂಟ್ಸಿಗೆ ಎಷ್ಟಿದೆ ಅನ್ನೋದು ನಿಮ್ಮ ಕ್ಯಾಟಗಿರಿ ಪ್ರಕಾರ ನೀವು ನೋಡ್ಕೊಳ್ಬೋದು. ಇದು ಬಂದುಬಿಟ್ಟು ಬರೀ ಫಸ್ಟ್ ರೌಂಡ್ ಅಷ್ಟೇ. ಓಕೆ, ಇದೇ ರೀತಿ ನೀವೇನು ಮಾಡಬೇಕಾಗ್ತದೆ, ಮತ್ತೆ ಇಲ್ಲಿ ಸೆಕೆಂಡ್ ರೌಂಡ್ದು ಚೆಕ್ ಮಾಡಬೇಕಾಗ್ತದೆ ಸ್ಟೂಡೆಂಟ್ಸ್. ಓಕೆ, ಸೆಕೆಂಡ್ ರೌಂಡ್ ಫೈನಲ್ ಕಟ್ ಆಫ್ ಅಂತ, ಮತ್ತು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಂಜಿನಿಯರಿಂಗ್ ಚೆಕ್ ಮಾಡಬೇಕಾಗ್ತದೆ.
ಇವಾಗ ಏನಾಗ್ತದೆ ಮತ್ತೆ ಇಲ್ಲಿ ನೀವು ನಿಮಗೆ ಫೇವ್ರೇಟ್ ಕಾಲೇಜಸ್ ಯಾವುದು ಅದನ್ನು ನೀವು ಮತ್ತೆ ಚೆಕ್ ಮಾಡಿಬಿಟ್ಟು ಓಕೆ ಇಲ್ಲಿ BMS ಕಾಲೇಜ್ ಅಂತ ಇದೆ, ಇಲ್ಲಿ ಹೋಗ್ಬಿಟ್ಟು ಮತ್ತೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಸರಿನಾ, ಇಲ್ಲಿ BMS ಕಾಲೇಜು ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗು ಲಾಸ್ಟ್ ಇಯರ್ ಯಾವ್ಯಾವ ಕೆಟಗಿರಿ ಸ್ಟೂಡೆಂಟ್ಸ್ಗೆ ಎಷ್ಟು ರ್ಯಾಂಕ್ ಇದ್ದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅನ್ನೋದನ್ನ ಈ ರೀತಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದೊಂದಾಗಿ. ಆಮೇಲೆ ನೀವೇನು ಮಾಡ್ತೀರಾ ಅಂತಂದರೆ ಥರ್ಡ್ ರೌಂಡ್ ಹೋಗಿರ್ತೀರ ಇಲ್ಲಿ ಸರಿನಾ, ಥರ್ಡ್ ರೌಂಡು ಕಟ್ ಆಫ್ ಲಿಸ್ಟ್ ಅಂತ ಇರ್ತದೆ. ಇಲ್ಲೂ ಕೂಡ ಏನಂತಂದರೆ ಇಂಜಿನಿಯರಿಂಗ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು. ಅವಾಗ ಏನಾಗಿ ಮತ್ತೆ ಇಲ್ಲಿ ಬಂದುಬಿಟ್ಟು ನಿಮಗೆ ಈ BMS ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗೆ ಲಾಸ್ಟ್ ಇಯರ್ ಯಾವ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೆ ಯಾವ ಕ್ಯಾಟಗಿರಿನಲ್ಲಿ ಸೀಟ್ ಸಿಕ್ಕಿದೆ ಅನ್ನೋದು ಮತ್ತೆ ನೀವು ಇಷ್ಟೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಟೋಟಲ್ ಏನು ನೀವು 3 PDF ಕಂಪೇರ್ ಮಾಡಬೇಕಾಗ್ತದೆ. 3 PDF ಕಂಪೇರ್ ಮಾಡಿಬಿಟ್ಟು ಕಾಲೇಜ್ ವೈಸ್ ಕಾಲೇಜು ನೀವು ಚೆಕ್ ಮಾಡ್ತಾ ಹೋಗ್ಬೇಕಾಗ್ತದೆ. ಅಂತಂದರೆ ಒಂದೇ ಸ್ಟೂಡೆಂಟ್ಸು ನೀವೇನಂತಂದರೆ ಏನಾದರೂ ಮಿನಿಮಮ್ 5 to 10 ಡೇಸ್ ವರ್ಕ್ ಮಾಡಬೇಕಾಗುತ್ತೆ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕೋಸ್ಕರ. ಆವಾಗಲೇ ಏನಾಗುತ್ತೆ ನಿಮಗೆ ಕರೆಕ್ಟಾಗಿ ನಿಮಗೆ ಕಾಲೇಜ್ ಯಾವ್ದು ಸಿಗುತ್ತೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ನಿಮಗೆ ಹೆಕ್ಟಿಕ್ ಆಗ್ತಾಯಿದೆ, ಇಷ್ಟೆಲ್ಲ ಇದು ಮಾಡಿದ್ದು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಪ್ರೋಸೆಸ್ಸು. ಒಂದೊಂದಾಗಿ ಈ 3 PDF ಕಂಪೇರ್ ಮಾಡೋಷ್ಟರಲ್ಲಿ ನೀವು ಬರ್ಕೊಳ್ಳೋದ್ರಷ್ಟರಲ್ಲಿ ಏನಂತಂದರೆ ನಿಮಗೆ ಫುಲ್ ಗೊಂದಲ ಆಗಿಬಿಡ್ತದೆ. ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ ಆದ ಟ್ರಿಕ್ ಹೇಳ್ತೀನಿ ನೋಡಿ ಸರಿನಾ. ಯಾವ ರೀತಿ ನೀವು ನಿಮ್ಮ ಕಾಲೇಜ್ ಲಿಸ್ಟ್ ಅಂತಂದರೆ ಇವಾಗ ನಿಮ್ಮದು ಎಕ್ಸಾಂಪಲು 1,51,000 ರ್ಯಾಂಕ್ ಇದೆ ಇಂಜಿನಿಯರಿಂಗು, ನಿಮಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಗೊಂದಲ ಇದೆ ಅನ್ನೋರು ಏನು ಮಾಡಬೇಕಂತ ಹೇಳಿರ್ತೀನಿ ನೋಡಿ. ಈ ರೀತಿ PDF ಎಲ್ಲ ಚೆಕ್ ಮಾಡೋದ್ರಲ್ಲಿ ಟೈಮ್ ಆಗಿಬಿಡ್ತದೆ. ಸೊ ಅದಕ್ಕೋಸ್ಕರ ನೀವು ಏನಂತಂದರೆ ಈ ರೀತಿ ಒಂದು PDFನ ನಿಮಗೆ ನಾವು ಶೇರ್ ಮಾಡ್ತೀವಿ ಕ್ಲಿಯರಾಗಿ. ಏನಂತಂದರೆ ಇಲ್ಲಿ ನಿಮ್ಮ ನೇಮು ಬಂದರೆ ಬರುತ್ತೆ, ಇಲ್ಲದ್ರೆ ಇಲ್ಲ. ನಿಮ್ಮ ನೇಮು ಏನಂತಂದರೆ ನಿಮ್ಮ ರ್ಯಾಂಕ್ ಬರ್ತದೆ ಮತ್ತು ನಿಮ್ಮ ಕ್ಯಾಟಗಿರಿ ಬರ್ತದೆ, ನಿಮಗೆ ಯಾವುದೆಲ್ಲ ಕಾಲೇಜು ಲಾಸ್ಟ್ ಇಯರ್ ಸಿಕ್ಕಿತ್ತು. ಓಕೆ, ಈ ವರ್ಷ ನಿಮ್ಮ ರ್ಯಾಂಕ್ ಜಾಸ್ತಿ ಆದರೂ ಯಾವ ಕಾಲೇಜೆಲ್ಲ ಸಿಗ್ಬೋದು ಮತ್ತು ಯಾವ ಬ್ರ್ಯಾಂಚಸ್ ಎಲ್ಲ ಸಿಗ್ಬೋದು, ಫಸ್ಟ್ ರೌಂಡಲ್ಲಿ ಎಷ್ಟು, ಸೆಕೆಂಡ್ ರೌಂಡಲ್ಲಿ ಎಷ್ಟು ರ್ಯಾಂಕಿಗೆ ಸಿಕ್ಕಿತ್ತು, ಥರ್ಡ್ ರೌಂಡಲ್ಲಿ ನಿಮಗೆ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಕ್ಕಿತ್ತು ಅನ್ನೋದನ್ನ ಕ್ಲಿಯರಾಗಿ ಒಂದು PDF ನಿಮಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ಈ PDF ಯಾರು ಪ್ರೊವೈಡ್ ಮಾಡ್ತಾರೆ ಅಂತಂದರೆ ಒಂದು ಸಾಫ್ಟ್ವೇರ್ ಟೀಮ್ ಇದೆ, ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅವ್ರಿಗೆ ನೀವು ಏನು ಮಾಡಬೇಕಂತಂದರೆ ವಾಟ್ಸಪ್ಪಲ್ಲಿ ಇವರಿಗೆ ಈ ನಂಬರ್ಗೆ ಮೆಸೇಜ್ ಹಾಕಬೇಕು. ಸರ್ ನಾ ಸ್ಟೂಡೆಂಟ್ಸ್ ನಂಬರ್ ಏನಂತ ಹೇಳ್ತೀನಿ ನೋಡಿ, 8310256499 ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕು. ಏನಂತ ಮೆಸೇಜ್ ಹಾಕಬೇಕಂತಂದರೆ KCET PDF ಅಂತ ಅವರಿಗೆ ಮೆಸೇಜ್ ಹಾಕಬೇಕಾಗ್ತದೆ. ಆವಾಗ KCET PDF ಅಂತ ಹಾಕಿದಾಗ ಏನು ಮಾಡ್ತಾರೆ ಅಂತಂದರೆ ಅವ್ರು ನಿಮಗೆ PDFನ ಶೇರ್ ಮಾಡ್ತಾರೆ. ವಿಡಿಯೋ ಇನ್ನೂ ಕೊನೆವರೆಗೂ ಆಗಿಲ್ಲ, ಇನ್ನೂ ನಾನು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಹೇಳಿರ್ತೀನಿ ಮತ್ತು ಸ್ಪಾಟ್ ರ್ಯಾಂಕ್ ಬಗ್ಗೆ ಹೇಳಿರ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ನೀವು ಅವರಿಗೆ KCET PDF ಅಂತ ಮೆಸೇಜ್ ಹಾಕಿದ್ಮೇಲೆ ಅವ್ರು ನಿಮಗೆ ಪೇಮೆಂಟ್ ಲಿಂಕ್ ಮಾಡೋಕ್ಕೆ ಒಂದು ಫೋನ್ಪೇ ಏನಂತಂದರೆ ಸ್ಕ್ಯಾನರ್ನ ಕಳಿಸ್ತಾರೆ. ಎಷ್ಟು ಪೇಮೆಂಟ್ ಮಾಡಬೇಕಂದ್ರೆ ನೀವು ಬರೀ ₹39 ಪೇಮೆಂಟ್ ಮಾಡಬೇಕು ಅಷ್ಟೇ. ಅದಕ್ಕಿಂತ ₹1 ಜಾಸ್ತಿ ಅವ್ರು ಕೇಳಿದ್ರು ನೀವು ನನಗೆ ಮೆಸೇಜ್ ಹಾಕಿರಿ, ನಾನು ಅವ್ರ ಜೊತೆ ಮಾತಾಡ್ತೀನಿ ಸರಿನಾ. ಹೋದ ವರ್ಷ ಅದೇ ಸೇಮ್ PDFಗೆ ಅಂತಂದರೆ ಇವರು ಯಾವ ರೀತಿ ನಿಮಗೆ PDFನ ಪ್ರೊವೈಡ್ ಮಾಡ್ತಾರೆ ಅಂತಂದರೆ ನಿಮ್ಮ ರ್ಯಾಂಕು ನಿಮ್ಮ ಕ್ಯಾಟಗಿರಿ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕಾಲೇಜಿನ ಹೆಲ್ಪ್ ಆಗ್ತದೆ. ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ಕ್ಯಾಟಗಿರಿ ಮೇಲೆ ನಿಮಗೆ ಹೋದ ವರ್ಷ ಯಾವ್ದು ಕಾಲೇಜ್ ಸಿಕ್ಕಿತ್ತು ಮತ್ತು ಈ ವರ್ಷ ಯಾವ್ದು ಕಾಲೇಜ್ ಸಿಗ್ತದೆ 100% ಇದೇ ಸಿಗ್ತದೆ. ಯಾವ ರೌಂಡಲ್ಲಿ ನಿಮಗೆ ಯಾವ ಕಾಲೇಜ್ ಸಿಗ್ತದೆ, ಫಸ್ಟ್ ರೌಂಡಲ್ಲಿ ಈ ಕಾಲೇಜ್ ಸಿಗ್ತದೆ, ನಿಮಗೆ ಸೆಕೆಂಡ್ ರೌಂಡಿಗೆ ಹೋದರೆ ಈ ಕಾಲೇಜ್ ಸಿಗ್ತದೆ, ಥರ್ಡ್ ರೌಂಡಿಗೆ ಹೋದರೆ ಈ ಕಾಲೇಜ್ ಸಿಗ್ತದೆ. ಟೋಟಲ್ ರೌಂಡ್ಸ್ದು ನಿಮಗೆ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ನ ಅವ್ರು ಶೇರ್ ಮಾಡ್ತಾರೆ ಸರಿನಾ. ಈ ರೀತಿ PDF ಶೇರ್ ಮಾಡಿರ್ತಾರೆ, ನೀವು PDFನ ಇದು ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಇವ್ರ ಲಿಂಕ್ ಕೂಡ ಇರ್ತದೆ, ಇವರು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ನನ್ನ ಡಿಸ್ಕ್ರಿಪ್ಷನಲ್ಲಿ ಅವರು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಈ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಅವರಿಗೆ KCET PDF ಅಂತ ಮೆಸೇಜ್ ಹಾಕಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ, ಕಾಲ್ ಪಿಕ್ ಮಾಡೋದಿಲ್ಲ ಅವರು ಸರಿನಾ. ಮೆಸೇಜ್ ಹಾಕಿದ್ಮೇಲೆ ಅವ್ರು ಏನು ಮಾಡ್ತಾರೆ ನಿಮಗೆ ಸ್ಕ್ಯಾನರು ಇಲ್ಲಾಂದರೆ ಒಂದು ಲಿಂಕ್ನ ಪ್ರೊವೈಡ್ ಮಾಡ್ತಾರೆ. ನೀವು ₹39 ಪೇ ಮಾಡಬೇಕು. ಪೇ ಮಾಡಿದ ತಕ್ಷಣ ಏನಂತಂದರೆ ನಿಮ್ಮ KCET ರ್ಯಾಂಕ್ ಎಷ್ಟಿದೆ ಇಂಜಿನಿಯರಿಂಗ್ ರ್ಯಾಂಕು ಮತ್ತು ನಿಮ್ಮ ಕ್ಯಾಟಗಿರಿ ಯಾವುದಿದೆ ಅನ್ನೋದನ್ನ ನೀವು ಶೇರ್ ಮಾಡಿದ್ರೆ ಒಂದು 2 ನಿಮಿಷದಲ್ಲಿ ನಿಮಗೆ ಅವರು PDFನ ರಿಟರ್ನ್ ಮಾಡ್ತಾರೆ. ಓಕೆ ಸರ್, ಆ PDF ಎಲ್ಲ ರೌಂಡ್ಗೂ ಹೆಲ್ಪ್ ಆಗ್ತದೆ. ಇದೇ ಸೇಮ್ PDF ಬಂದುಬಿಟ್ಟು ಹೋದ ವರ್ಷ ₹99 ನನ್ನ ಸ್ಟೂಡೆಂಟ್ಸ್ ಪರ್ಚೇಸ್ ಮಾಡಿದರು. ಇವನ್ ನಾನು ನನ್ನ ತಮ್ಮನಿಗೋಸ್ಕರ ಅಂದರೆ ನಮ್ಮ ರಿಲೇಟಿವ್ ತಮ್ಮನಿಗೋಸ್ಕರ ನಾನೇ ಇವ್ರ ಹತ್ರ ₹99 ಪೇ ಮಾಡಿಬಿಟ್ಟು PDF ತೊಗೊಂಡ್ಬಿಟ್ಟು ಇವಾಗ ಒಂದು RV ಕಾಲೇಜಲ್ಲಿ EC ಬ್ರ್ಯಾಂಚಲ್ಲಿರೋ ನಮ್ಮ ತಮ್ಮ ಓದ್ತಾ ಇದ್ದಾನೆ. ಸೊ ಆ ರೀತಿ ಕೌನ್ಸ್ಲಿಂಗ್ ನಾವು ಲಾಸ್ಟ್ ಇಯರ್ ಮಾಡಿದ್ವಿ. ಸೊ
ಏನಂತಂತಂದರೆ ನಮ್ಮ ಟೀಮ್ ಅವ್ರು ಹೋಗ್ಬಿಟ್ಟು ಇವ್ರ ಜೊತೆ ಮಾತಾಡ್ಕೊಂಡ್ಬಿಟ್ಟು ನಮ್ಮ ಕಾಲೇಜ್ ಎಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನಾದರೂ ಡಿಸ್ಕೌಂಟ್ ಮಾಡಿ ಅಂದರೆ ಅವ್ರು 59 ರುಪೀಸ್ ಮಾಡಿದರು. ಮತ್ತೆ ನಾನು ಇನ್ನೂ ನಿಮಗೆ ಹೆಲ್ಪ್ ಆಗಲಿ ಅಂತ ಮತ್ತೆ ನಾನು ಅವ್ರ ಜೊತೆ ಮಾತಾಡಿಬಿಟ್ಟು ಇವತ್ತು ಮೀಟಿಂಗ್ ಮಾಡಿಬಿಟ್ಟು, ಅದಕ್ಕೆ ಕಟ್ ಆಫ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ. ಓಕೆ, ಮೀಟಿಂಗ್ ಮಾಡಿಬಿಟ್ಟು ಅದನ್ನು 39 ರುಪೀಸಿಗೆ ಮಾಡಿದ್ದೀನಿ. 39 ರುಪೀಸ್ ಎಷ್ಟು ದಿವಸ ಇರ್ತದೆ ಅಂತಂದರೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋವರೆಗೂ 39 ರುಪೀಸಿಗೆ ಪ್ರೊವೈಡ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಆದಮೇಲೆ ನಿಮ್ಗೆ ಏನಂತಂದರೆ 99 ಆಗ್ತದೆ. ಸೊ ಅದಕ್ಕೋಸ್ಕರ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಬೇಗ 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 ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ, ಹೆಲ್ಪ್ ಆಗ್ತದೆ. ನಿಮ್ಮ 39 ರುಪೀಸ್ ಎಲ್ಲೂ ಹೋಗೋದಿಲ್ಲ. ಓಕೆ, ಅವ್ರು ನಿಮ್ಗೆ ಅದಕ್ಕಿಂತ ಜಾಸ್ತಿ ₹1 ಕೇಳಿದ್ರು ನೀವು ನನಗೆ ಮೆಸೇಜ್ ಹಾಕಿರಿ, ನಾನು ಅವ್ರ ಜೊತೆ ಮಾತನ್ನು ಆಡಿರ್ತೀನಿ, ಸರಿನಾ? ಎಲ್ಲನೂ ಇದು ಇವಾಗ ಸದ್ಯಕ್ಕೆ ಏನಂತಂದರೆ ಬರೀ ಇಂಜಿನಿಯರಿಂಗೋಸ್ಕರ ಅವ್ರು ಪ್ರೊವೈಡ್ ಮಾಡ್ತಿದ್ದಾರೆ. ಲಾಸ್ಟ್ ಇಯರ್ ಮೆಡಿಕಲ್ಲು, ವೆಟನರಿ ಎಲ್ಲದಕ್ಕೂ ಪ್ರೊವೈಡ್ ಮಾಡಿದರು. ಇನ್ನೂ ಸ್ವಲ್ಪ ದಿವಸ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ ಬಂದಮೇಲೆ ಅವರು ಎಲ್ಲ ಕೋರ್ಸಸ್ಗೂ ಪ್ರೊವೈಡ್ ಮಾಡ್ತಾರೆ. ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಸರಿನಾ? ಇವಾಗ ಬಂದುಬಿಟ್ಟು ಏನಂತಂತಂದರೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರ್ತದೆ, ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರ್ತದೆ ಅಂತಂತಂದರೆ ಇನ್ನು ಜೂನ್ 13 ಇಲ್ಲ 14ನಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಸರಿನಾ? ಕೌನ್ಸ್ಲಿಂಗ್ ಡೇಟ್ ಯಾವಾಗ ಪ್ರಕಟ ಆಗ್ತದೆ ಏನಂತಂದರೆ, ಪ್ರಸನ್ನ ಸರ್ ಹೇಳಿದ್ರು ಆವಾಗಲೇ ಕೌನ್ಸ್ಲಿಂಗ್ ಡೀಟೇಲ್ಸ್ನ ಅಂತಂದರೆ ಟೈಮ್ ಟೇಬಲ್ ನಾವು ಶೇರ್ ಮಾಡ್ತೀವಿ ಅಂತ. ಏನಕ್ಕೆ ಶೇರ್ ಮಾಡಿಲ್ಲ ಅಂತಂದರೆ ಅವ್ರಿಗಿನ್ನೂ ಫೈನಲ್ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ. ಓಕೆ, ಯಾವ್ಯಾವ ಕಾಲೇಜಸ್ಸಿಂದ ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ಸಿಂದ ಇಲ್ಲಿದೆ ನೋಡಿ. ಇವತ್ತು ಬಂದಿರೋ ವಿಜಯವಾಣಿದಲ್ಲಿ ಜೂನ್ 9ಕ್ಕೆ ಏನಂತಂದರೆ ಅವರು ಟೈಮ್ ಟೇಬಲ್ ಶೇರ್ ಮಾಡಿದ್ರು, ಕೌನ್ಸ್ಲಿಂಗ್ ಟೈಮ್ ಟೇಬಲ್ನ. ಅದನ್ನು 13ಗೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. 13 ಜೂನ್ ಬರುತ್ತೆ ಅಂತ 100% ಹೇಳಿಲ್ಲ. ಯಾವಾಗ ಅಂತಂದರೆ ಅವರಿಗೆ KEAಗೆ ಫೈನಲ್ ಸೀಟ್ ಮೆಟ್ರಿಕ್ಸ್ ಬಂದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಕೌನ್ಸ್ಲಿಂಗ್ ವೇಳಾಪಟ್ಟಿನ ರಿಲೀಸ್ ಮಾಡ್ತಾರೆ. ಅಂದರೆ ಫಸ್ಟ್ ಪ್ರೀ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಪ್ರೀ ರೌಂಡ್ ಮಾಕ್ ಅಲಾಟ್ಮೆಂಟ್ ಯಾವಾಗಿರ್ತದೆ, ಪ್ರೀ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಯಾವಾಗಿರ್ತದೆ ಅಂತ ನಿಮಗೆ ಒಂದು ಡೇಟ್ಸ್ನ ಕೊಟ್ಟಿರ್ತಾರೆ. ಅದಾದಮೇಲೆ ಫಸ್ಟ್ ರೌಂಡ್ ಯಾವಾಗಿರ್ತದೆ, ಸೆಕೆಂಡ್ ರೌಂಡ್ ಯಾವಾಗಿರುತ್ತೆ, ಎಲ್ಲ ಡೀಟೇಲ್ಸು ನಿಮಗೆ ಅವರು ಶೇರ್ ಮಾಡಿರ್ತಾರೆ. ಇದನ್ನು ಜೂನ್ 13 ಇಲ್ಲ 14ರಲ್ಲಿ ನಿಮಗೆ ಸಿಗುವ ಚಾನ್ಸಸ್ ಇದೆ, 90% 99%. ಓಕೆ, ಇಲ್ಲಿ ಹೇಳಿದ್ದಾರೆ ನೋಡಿ, ಸೀಟ್ ಮೆಟ್ರಿಕ್ಗಾಗಿ ಕಾಯ್ತಿದ್ದೇವೆ, ಅಂತಿಮವಾದ ತಕ್ಷಣವೇ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿ ಪ್ರಕಟಿಸುತ್ತೇವೆ ಅಂತ ಹೇಳಿದ್ದಾರೆ, ಸರಿನಾ? ಸ್ಪಾಟ್ ರ್ಯಾಂಕ್ ಯಾವಾಗ ಬರ್ತದೆ, ಸ್ಪಾಟ್ ರ್ಯಾಂಕು ರನ್ ಆಗ್ತಾ ಇದೆ. ಓಕೆ, ಸಿಸ್ಟಮಲ್ಲಿ ನೀವೆಲ್ಲ ಅಪ್ಡೇಟ್ ಮಾಡಿರೋ CBSE ಮಾರ್ಕ್ಸು ಅದೆಲ್ಲನೂ ರನ್ ಆಗ್ತಾ ಇದೆ. ಸ್ಪಾಟ್ ರ್ಯಾಂಕ್ ಯಾವಾಗ ಬರ್ತದೆ ಅಂತಂದರೆ, ಸ್ಪಾಟ್ ರ್ಯಾಂಕ್ ಜೂನ್ 12 ಇಲ್ಲ ಜೂನ್ 13ನಲ್ಲಿ ನಿಮ್ಮ ಸ್ಪಾಟ್ ರ್ಯಾಂಕ್ ನಿಮಗೆ ಬಂದುಬಿಡ್ತದೆ. ಸ್ಪಾಟ್ ರ್ಯಾಂಕ್ ಬರ್ತದೆ ಮತ್ತು ವೆರಿಫಿಕೇಷನ್ ಸ್ಲಿಪ್ ಕೂಡ ಬರ್ತದೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀಟ್ ಸ್ಟೂಡೆಂಟ್ಸ್ ಪ್ರೀ ರೌಂಡ್ಗೆ ರಿಜಿಸ್ಟ್ರೇಷನ್ ಆಗಬೇಕಾ, 100% ರಿಜಿಸ್ಟ್ರೇಷನ್ ಆಗಬೇಕಾದ್ರೆ. ರಿಜಿಸ್ಟ್ರೇಷನ್ ಇದು ನಥಿಂಗ್ ಬಟ್ ನೀವು KCT 2026 ಸಿಸ್ಟಮಲ್ಲಿ ಎಂಟರ್ ಆಗ್ತಿದ್ದೀರಾ ಅಂತಂದರೆ, ಸಿಸ್ಟಮ್ ಅಂದರೆ ಒಂದು ರೂಮ್ ಅಂದ್ಕೊಳ್ಳಿ, ಆ ರೂಮಲ್ಲಿ ಎಂಟರ್ ಆಗ್ತಿದ್ದಾರೆ. ನಿಮಗೆ ಯಾವುದೇ KCT ಕೋರ್ಸಸ್ ಬೇಡ ಅಂತಂದರೂ ಕೂಡ ನೀವು ಒಳಗಡೆ ಹೋಗಿ ಕಾಯ್ತಾ ಕೂತ್ಕೊಳ್ಬೇಕಾಗ್ತದೆ, ಸರಿನಾ? ಎಲ್ಲಿವರೆಗೂ ಅಂತಂದರೆ ಫಸ್ಟ್ ರೌಂಡಲ್ಲಿ ಏನಾಗ್ತದೆ, ನಿಮಗೆ ನೀಟ್ ರಿಸಲ್ಟ್ ಬಂದ ಮೇಲೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತದೆ. ಅವಾಗ ಮೆಡಿಕಲ್ಲು, ಡೆಂಟಲ್, ಆಯುಷ್ ಕಾಲೇಜಸ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ನೀಟ್ ಸ್ಟೂಡೆಂಟ್ಸ್ ಕೂಡ ಪ್ರೀ ರೌಂಡ್ಗೆ ರಿಜಿಸ್ಟರ್ ಆಗಬೇಕಾಗ್ತದೆ. ಮತ್ತು ನಿಮ್ಗೆ ಏನೇ ಒಂದು ವೀಡಿಯೋ ಬೇಕಂತಂದರೂ ಕಾಲೇಜ್ ಎಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಕಮೆಂಟ್ ಹಾಕಿರಿ, ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್. ಮತ್ತು ಈ ನಂಬರ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಬೇಗ ಹೋಗಿ ತೊಗೊಳ್ಳಿ. CAG PDF ಅಂತ ಹಾಕಿಲ್ಲ, KCET PDF ಅಂತ ಹಾಕಿರಿ. ಅವ್ರಿಗೆ ನೀವೇನಂತ ಮೆಸೇಜ್ ಹಾಕ್ತೀರಾ ಅಂತಂದರೆ, ಈ ರೀತಿ ಮೆಸೇಜ್ ಹಾಕಿರಿ, CAG PDF ಅಂತ. ಅವ್ರು ನಿಮ್ಗೆ ಬರೀ ಅವಾಗ 39 ರುಪೀಸ್ ಪೇ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂದರೆ 99 ಹೇಳ್ತಾರೆ. ಸುಮ್ಮನೆ KCET PDF ಅಂತ ಹಾಕಿದರೆ 99 ಹೇಳ್ತಾರೆ. ಅವಾಗ ಏನಂತಂದರೆ ಅವ್ರಿಗೆ ನೀವು ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. CAG ಅಂದರೆ ಕಾಲೇಜ್ ಎಣ್ಣ ಗೈಡ್ ಅಂತ. ಸೊ ಅವ್ರಿಗೆ ಇದನ್ನು ಕೋಡ್ ವರ್ಡ್ ನಮ್ಮದು. ಓಕೆ, ಅವ್ರು ಹೇಳಿದ್ದೀವಿ ಈ ರೀತಿ ಯಾವ್ದು ನಿಮ್ಗೆ ಮೆಸೇಜ್ ಬರ್ತದೆ ಅವ್ರ ಹತ್ರ ಬರೀ 39 ಇಸ್ಕೊಳ್ಳಿ ಅಂತ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೊಂದು ಸ್ಮಾಲ್ ಹೆಲ್ಪ್ ನಮ್ಮ ಕಡೆಯಿಂದ ಅಂದ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.